ನಮಸ್ಕಾರ. ಇವತ್ತಿನ ಈ ಕಥೆ ಒಂದು ನೈಜ ಘಟನೆ. ನಂಬಿಕೆ ದ್ರೋಹ, ಸೀಡು ಮತ್ತೆ ಸಾವನ್ನೇ ಗೆದ್ದು ಬಂದ ಒಬ್ಬ ಮಹಿಳೆಯ ಕಥೆ ಇದು. ಒಂದೇ ಒಂದು ತಪ್ಪು ನಿರ್ಧಾರ ಎಷ್ಟೆಲ್ಲಾ ಜೀವನಗಳನ್ನ ಸರ್ವನಾಶದ ಅಂಚಿಗೆ ತಂದು ನಿಲ್ಲಿಸಿತ್ತು ಅನ್ನೋ ಒಂದು ಆಘಾತಕಾರಿ ಸತ್ಯ ಘಟನೆ. ಒಂದು ಕ್ಷಣ ಯೋಚನೆ ಮಾಡಿ. ಅಕ್ಟೋಬರ್ 24, 2024 ಬೆಳಗಿನ ಜಾವ 5 ಗಂಟೆ. ನಿಮ್ಮ ಮನೆಯ ಬಾಗಿಲನ್ನ ಯಾರೋ ಜೋರಾಗಿ ತಟ್ಟುತ್ತಾರೆ. ಬಾಗಿಲು ತೆರೆದು ನೋಡಿದ್ರೆ ಮೈ ತುಂಬಾ ಮಣ್ಣು ಬಳಿದುಕೊಂಡು ಮೈಗೆ ಎಲೆಗಳನ್ನ ಸುತ್ತುಕೊಂಡ ಒಬ್ಬ ಮಹಿಳೆ ನಿಂತಿರ್ತಾಳೆ. ವೆಂಕಟೇಶ್ ಅನ್ನೋರ ಮನೆ ಮುಂದೆ ಅಂದು ನಡೆದಿದ್ದು ಇದೆ. ಈ ಒಂದು ದೃಶ್ಯ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಒಂದು ಭಯಾನಕ ಅಪರಾಧದ ಸರಮಾಲೆಯನ್ನೇ ತೆರೆದಿಡುತ್ತೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಅಲ್ಲಿ ನಿಂತಿದ್ದ ಮಹಿಳೆಯ ಸ್ಥಿತಿ ನೋಡಕ್ಕಾಗ್ತಿರ್ಲಿಲ್ಲ, ಅಷ್ಟು ಘೋರವಾಗಿತ್ತು. ಮೈ ಮೇಲೆ ಸರಿಯಾದ ಬಟ್ಟೆ ಕೂಡ ಇರಲಿಲ್ಲ. ಇಡೀ ದೇಹ ಕೆಸರುಮಯವಾಗಿತ್ತು. ಸೊಂಟದ ಭಾಗಕ್ಕೆ ಎಲೆಗಳನ್ನ ಸುತ್ತಕೊಂಡು ಹೇಗೋ ಮಾನ ಮುಚ್ಕೊಂಡಿದ್ರು. ಇದನ್ನ ನೋಡಿದ ವೆಂಕಟೇಶ್ಗೆ ಮೊದಲು ಅನ್ಸಿದ್ದು ಇವ್ರ್ಯಾರೋ ಮಾನಸಿಕ ಅಸ್ವಸ್ಥೆ ಅಂತ. ಆದ್ರೆ ಆ ಮಹಿಳೆ, ಅಣ್ಣ ದಯವಿಟ್ಟು ಮೈ ಮುಚ್ಕೊಳ್ಳಕ್ಕೆ ಏನಾದ್ರೂ ಬಟ್ಟೆ ಕೊಡಿ ಅಂತ ಸ್ಪಷ್ಟವಾಗಿ ಕೇಳಿದಾಗ ವೆಂಕಟೇಶ್ಗೆ ಶಾಕ್ ಆಯ್ತು. ಇಲ್ಲ, ಇವರು ಹುಚ್ಚಿಯಲ್ಲ, ಯಾವುದೋ ದೊಡ್ಡ ಅನಾಹುತದಿಂದ ಪಾರಾಗಿ ಬಂದಿದ್ದಾರೆ ಅನ್ನೋದು ಖಚಿತವಾಯಿತು. ಸರಿ, ಈ ಕತೆ ಶುರುವಾಗಿದ್ದು ಎಲ್ಲಿಂದ? ಅದನ್ನ ತಿಳ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆಗೆ ಹೋಗ್ಬೇಕು. ಇದು ಸಂತೋಷ್ ಕುಮಾರ್ ಮತ್ತು ಬಿಂದು ಅನ್ನೋ ದಂಪತಿಯ ಕಥೆ. ನೋಡಕ್ಕೆ ಎಲ್ಲರ ಹಾಗೆ ಅವ್ರದ್ದು ಒಂದು ಅನ್ಯೋನ್ಯ ಸಂಸಾರ. ಆದ್ರೆ ಆ ಸಂಸಾರದೊಳಗೆ ಅನುಮಾನ ಅನ್ನೋ ಬಿರುಗಾಳಿ ಎದ್ದಿತ್ತು. ಅವರ ಸಂಬಂಧದಲ್ಲಿ ನಿಧಾನವಾಗಿ ಬಿರುಕು ಮೂಡೋಕೆ ಶುರುವಾಗಿತ್ತು. ತನ್ನ ಗಂಡ ಸಂತೋಷ್ಗೆ ಬೇರೆ ಯಾರದ್ದೋ ಜೊತೆ ಸಂಬಂಧ ಇದೆ ಅಂತ ಬಿಂದುಗೆ ಬಲವಾದ ಸಂಶಯ ಶುರುವಾಗಿತ್ತು. ಒಂದಲ್ಲ ಎರಡಲ್ಲ, ಅದಕ್ಕೆ ಸಾಕಷ್ಟು ಕಾರಣಗಳಿದ್ವು. ರಾತ್ರಿ ಹೊತ್ತು ತಡವಾಗಿ ಮನೆಗೆ ಬರೋದು, ಗಂಟೆಗಂಟ್ಲೆ ಯಾರೊಂದಿಗೂ ಫೋನ್ನಲ್ಲಿ ಮಾತಾಡೋದು, ಅಪ್ಪಿತಪ್ಪಿ ಫೋನ್ ಮುಟ್ಟಿದ್ರೆ ಸಾಕು ಸಿಕ್ಕಾಪಟ್ಟೆ ರೇಗಾಡೋದು. ಅಷ್ಟೇ ಅಲ್ಲ, ತನ್ನ ಮೇಲೆ ಮೊದಲಿನ ಪ್ರೀತಿ ಆಸಕ್ತಿ ಏನೂ ಇರಲಿಲ್ಲ. ಈ ಎಲ್ಲ ಲಕ್ಷಣಗಳು ಅವಳ ಅನುಮಾನವನ್ನ ದಿನೇ ದಿನೇ ಗಟ್ಟಿ ಮಾಡ್ತಿದ್ವು. ಆದ್ರೆ ಆ ಇನ್ನೊಬ್ಳು ಯಾರು ಅಂತ ತಿಳಿಯೋ ಹತಾಶೆ ಅವಳನ್ನ ತಿಂದು ಹಾಕ್ತಿತ್ತು. ಸತ್ಯವನ್ನ ಪತ್ತೆ ಹಚ್ಚೋಕೆ ಬಿಂದು ಮೊದಲು ಜ್ಯೋತಿಷಿಗಳ ಮೊರೆ ಹೋದಳು. ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದಳು. ಆದ್ರೆ ಅವಳಿಗೆ ಉತ್ತರ ಸಿಗಲೇ ಇಲ್ಲ. ಕೊನೆಗೆ ಅವಳು ಹಿಡಿದಿದ್ದು ಮಾಡರ್ನ್ ದಾರಿ. ಯೂಟ್ಯೂಬ್ ನೋಡಿದಾಗ ಅವಳಿಗೆ ಖಾಸಗಿ ಪತ್ತೆದಾರರ ಬಗ್ಗೆ ಗೊತ್ತಾಯ್ತು. ತಡ ಮಾಡದೆ ಬೆಂಗಳೂರಿನ ಸತೀಶ್ ರೆಡ್ಡಿ ಅನ್ನೋ ಪ್ರೈವೇಟ್ ಡಿಟೆಕ್ಟಿವ್ ನನ್ನ ಸಂಪರ್ಕಿಸಿದ್ಲು. ಇಲ್ಲಿಂದ ಶುರುವಾಗಿದ್ದೇ ನೋಡಿ ಅಸಲಿ ಆಟ. ಗಂಡನ ಮೇಲಿದ್ದ ಅನುಮಾನ ಈಗ ಸೇಡಾಗಿ ಬದಲಾಗಿತ್ತು. ಆ ಸೇಡು ಇನ್ನೊಬ್ಬ ಹೆಣ್ಣಿನ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗುತ್ತೆ. ಒಂದು ಮಾರಣಾಂತಿಕ ಸಂಚು ಸಿದ್ಧವಾಗ್ತಾ ಇತ್ತು. ಡಿಟೆಕ್ಟಿವ್ ಸತೀಶ್ ರೆಡ್ಡಿ ಮತ್ತು ಅವನ ತಂಡ ಬರೀ 7 ದಿನದಲ್ಲಿ ಸಂತೋಷ್ನ ಬಣ್ಣ ಬಯಲು ಮಾಡಿದ್ರು. ಅವನನ್ನ ಹಿಂಬಾಲಿಸಿದಾಗ ಸತ್ಯ ಹೊರಬಿತ್ತು. ಸಂತೋಷ್ ಕೆಆರ್ ಪುರಂನ ಯೋಗ ಶಿಕ್ಷಕಿ ಅರ್ಚನಾ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ. ಇದಕ್ಕೆ ಸಾಕ್ಷಿಯಾಗಿ ಅವರಿಬ್ಬರು ಏಕಾಂತದಲ್ಲಿದ್ದ ಫೋಟೋಗಳನ್ನ ತಂದು ಸತೀಶ್ ಬಿಂದುವಿನ ಕೈಗಿಟ್ಟ. ಆ ಫೋಟೋಗಳನ್ನ ನೋಡಿದ ಬಿಂದುವಿನ ಹೃದಯ ಒಡೆದು ಚೂರಾಯಿತು. ಆದ್ರೆ ಇಲ್ಲಿ ಒಂದು ಆಶ್ಚರ್ಯ ಅಂದ್ರೆ ಅವಳಿಗೆ ಗಂಡನ ಮೇಲೆ ಕೋಪ ಬರಲೇ ಇಲ್ಲ. ಬದಲಿಗೆ ಅವಳು ನನ್ನ ಗಂಡನಿಗೆ ಏನೋ ಮಾಟ ಮಾಡಿಸಿದ್ದಾಳೆ ಅಂತ ತೀರ್ಮಾನಿಸ್ಬಿಟ್ಲು. ಅವಳ ದುಃಖ ಕೋಪ ಎಲ್ಲವೂ ಸೇರಿ ಅರ್ಚನಾಳಿಗೆ ಒಂದು ಪಾಠ ಕಲಿಸಲೇಬೇಕು ಅನ್ನೋ ಸೇಡಿನ ಗೀಡಾಗಿ ಬದಲಾಯಿತು. ಅವಳಿಗೆ ಜೀವನ ಪರ್ಯಂತ ಮರೆಯಲಾಗದ ಪಾಠ ಕಲಿಸು ಅಂತ ಬಿಂದು ಡಿಟೆಕ್ಟಿವ್ ಸತೀಶ್ಗೆ ಕೊಟ್ಟಿದ್ದು ಬರೋಬ್ಬರಿ 4 ಲಕ್ಷ ರೂಪಾಯಿ. ಒಂದು ಜೀವಕ್ಕೆ ಕಟ್ಟಿದ ಬೆಲೆ ಕೇವಲ 4 ಲಕ್ಷ. ಹಣ ಕೈಗೆ ಬಂದಿದ್ದೆ ತಡ ಸತೀಶ್ ರೆಡ್ಡಿ ಒಂದು ಪಕ್ಕ ಸ್ಕೆಚ್ ಹಾಕ್ತಾನೆ. ನೋಡಿ ಅವನ ಪ್ಲಾನ್ ಹೇಗಿತ್ತು ಅಂತ. ಮೊದಲನೇದಾಗಿ ಅರ್ಚನಾಳ ಯೋಗ ಕ್ಲಾಸ್ಗೆ ಸೇರೋದು. ಎರಡನೇದು ಅವಳ ಸಂಪೂರ್ಣ ನಂಬಿಕೆಯನ್ನ ಗಳಿಸೋದು. ಮೂರನೇದು ಅವಳನ್ನ ನಂಬಿಸಿ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗೋದು. ಮತ್ತು ಕೊನೆಯದಾಗಿ ತನ್ನ ಪ್ಲಾನ್ ಅನ್ನ ಕಾರ್ಯಗತ ಮಾಡೋದು. ಎಂಥ ವ್ಯವಸ್ಥಿತವಾದ ಸಂಚು ನೋಡಿ. ತನ್ನ ಪ್ಲಾನ್ ಪ್ರಕಾರ ಸತೀಶ್ ತಾನೊಬ್ಬ ಮಾಜಿ ಸೈನಿಕ, ದೊಡ್ಡ ಗನ್ ಶೂಟಿಂಗ್ ತರಬೇತುದಾರ ಅಂತೆಲ್ಲ ಅರ್ಚನಾ ಹತ್ರ ಸುಳ್ಳು ಹೇಳ್ಕೊಳ್ತಾನೆ. ಗನ್ ಶೂಟಿಂಗ್, ಮಿಲಿಟರಿ ಈ ಮಾತುಗಳನ್ನ ಕೇಳಿ ಅರ್ಚನಾಗೆ ಕುತೂಹಲ ಹೆಚ್ಚಾಯಿತು. ತನಗೂ ಆ ಟ್ರೈನಿಂಗ್ ನೋಡೋ ಆಸೆ ಇದೆ ಅಂತ ತುಂಬಾ ಮುಗ್ಧವಾಗಿ ಕೇಳಿದ್ಲು. ಸತೀಶ್ ಕಾಯ್ತಾ ಇದ್ದಿದ್ದೇ ಈ ಅವಕಾಶಕ್ಕೆ. ಅರ್ಚನಾಳನ್ನು ತನ್ನ ಸಾವಿನ ಬಲೆಗೆ ಬೀಳಿಸ್ಕೊಂಡ. ಈಗ ನಾವು ಬರ್ತಾ ಇರೋದು ಈ ಕಥೆಯ ಅತ್ಯಂತ ಭಯಾನಕ ಮತ್ತು ಅಷ್ಟೇ ವಿಸ್ಮಯಕಾರಿ ಘಟ್ಟಕ್ಕೆ. ಸಂಚು ಕಾರ್ಯರೂಪಕ್ಕೆ ಬಂದಿತ್ತು, ಆದ್ರೆ ವಿಧಿ ಮಾತ್ರ ಬೇರೆದೇ ಒಂದು ಲೆಕ್ಕಾಚಾರ ಹಾಕಿತ್ತು. ಅಕ್ಟೋಬರ್ 23ರಂದು ಗನ್ ಟ್ರೈನಿಂಗ್ ತೋರಿಸ್ತೀನಿ ಅಂತ ನಂಬಿಸಿ ಸತೀಶ್ ಮತ್ತು ಅವನ ಗ್ಯಾಂಗ್ ಅರ್ಚನಾಳನ್ನ ಅಪಹರಿಸಿದ್ರು. ದಿನವಿಡೀ ಬೆಂಗಳೂರಲ್ಲೆಲ್ಲ ನಿರ್ಜನ ಪ್ರದೇಶಕ್ಕಾಗಿ ಅಲೆದಾಡಿ ಸಂಜೆ ಗೌಡನಹಳ್ಳಿ ಹತ್ರ ಇರುವ ಒಂದು ಕಾಡಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಆ ನರ ರಾಕ್ಷಸರು ಆಕೆಯ ಮೇಲೆ ಅತ್ಯಾಚಾರವೆಸಗಿ ಅಮಾನವೀಯವಾಗಿ ಹಿಂಸೆ ಕೊಟ್ರು.
ಕೊನೆಗೆ USB ಕೇಬಲ್ನಿಂದ ಅವಳ ಕತ್ತು ಹಿಸ್ಕಿ ಅವಳು ಸತ್ರು ಅಂತ ಖಚಿತಪಡಿಸಿಕೊಂಡು ಅಲ್ಲೇ ಇದ್ದ ಒಂದು ಗುಂಡಿಯಲ್ಲಿ ಎಸೆದು ಮಣ್ಣು ಮುಚ್ಚಿ ಹೊರಟೆ ಬಿಟ್ರು. ಅವರು ಅನ್ಕೊಂಡ್ರು ಅರ್ಚನಾ ಕತೆ ಮುಗೀತು ಅಂತ. ಆದ್ರೆ ಅರ್ಚನಾ ಸತ್ತಿರ್ಲಿಲ್ಲ, ಅವಳು ಜೀವಂತವಾಗಿದ್ಲು. ಹಾಗಾದ್ರೆ ಅವಳು ಬದುಕಿದ್ದು ಹೇಗೆ? ಇಲ್ಲೇ ಇರೋದು ಆ ಅಚ್ಚರಿ. ತನ್ನ ಕೊನೆಯ ಕ್ಷಣಗಳಲ್ಲಿ ಅರ್ಚನಾ ತಾನು ಕಲ್ತಿದ್ದ ಯೋಗವಿದ್ಯೆಯನ್ನೇ ಉಪಯೋಗಿಸಿದ್ಲು. ಪ್ರಾಣಾಯಾಮ ಅಂತಾರಲ್ಲ, ಆ ಉಸಿರಾಟದ ತಂತ್ರವನ್ನ ಬಳಸಿ ತನ್ನ ಉಸಿರಾಟದ ಗತಿಯನ್ನ ಎಷ್ಟರ ಮಟ್ಟಿಗೆ ನಿಧಾನಗೊಳಿಸಿದ್ಲು ಅಂದ್ರೆ ಅವಳನ್ನ ಕೊಲ್ತಿದ್ದವರಿಗೆ ಅವಳು ಸತ್ತೇ ಹೋದ್ಲು ಅಂತ ಭ್ರಮೆಯಾಯಿತು. ನೋಡಿ, ಅವಳು ಕಲ್ತಿದ್ದ ಯೋಗವೇ ಅವಳ ಪ್ರಾಣವನ್ನ ಉಳಿಸಿತ್ತು. ಆ ದುರುಳರು ಅಲ್ಲಿಂದ ಹೋದ ಮೇಲೆ ಅರ್ಚನಾ ನಿಧಾನವಾಗಿ ಗುಂಡಿಯಿಂದ ಮೇಲೆದ್ದಳು. ಈ ಇಡೀ ಘಟನೆಯಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಅವಳು ಜೀವನದ ಒಂದು ಕೊನೆಯ ಪಾಠವನ್ನ ಕಲಿಸಬೇಕಿತ್ತು. ಆ ಘೋರ ರಾತ್ರಿಯ ನಂತರ ಆ ಕತ್ತಲ ಕಾಡಿನಲ್ಲಿ ದೇಹಕ್ಕೆ ಎಲೆಗಳನ್ನ ಸುತ್ತಕೊಂಡು ಅರ್ಚನಾ ಸುಮಾರು 3 ಕಿಲೋಮೀಟರ್ ನಡೆದು ವೆಂಕಟೇಶ್ ಅವರ ಮನೆಯನ್ನ ತಲುಪಿದ್ಲು. ಆಮೇಲೆ ಪೊಲೀಸರಿಗೆ ದೂರು ಕೊಟ್ಲು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಪತ್ತೇದಾರ ಸತೀಶ್ ರೆಡ್ಡಿ, ಅವನ ಸಹಚರರು ಮತ್ತೆ ಈ ಕೃತ್ಯಕ್ಕೆ ಸುಪಾರಿ ಕೊಟ್ಟಿದ್ದ ಪತ್ನಿ ಬಿಂದು ಎಲ್ಲರನ್ನೂ ಬಂಧಿಸಿದ್ರು. ಕೊನೆಗೆ ಈ ಇಡೀ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ. ಕೇವಲ 2 ನಿಮಿಷದ ಸುಖಕ್ಕಾಗಿ ಇಡೀ ಜೀವನವನ್ನ, ಅಷ್ಟೇ ಅಲ್ಲ ಎಷ್ಟೋ ಜನರ ಜೀವನವನ್ನ ಹಾಳು ಮಾಡಿಕೊಳ್ಳೋದು ನಿಜವಾಗ್ಲೂ ಸರಿನಾ? ಒಂದು ಅಕ್ರಮ ಸಂಬಂಧ ಎಷ್ಟೆಲ್ಲಾ ಜನರ ಬದುಕನ್ನ ನಾಶ ಮಾಡಿತು ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಈ ಕಥೆ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆಯಾಗಬೇಕು.